ಓಂ ಶಾಂತಿ. ಬಹುವಾರ್ಷಿಕ ಕೊಲಂಬೋ ನಾಟಿ ತೊಗರಿ ಬೀಜಗಳ ಬಗ್ಗೆ ಸಂಪೂರ್ಣ ವಿವರನ ನೋಡಿ ಬರೋಣ. ನಮಸ್ಕಾರ, ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಂಡಲಿಗೆ ನೈಸರ್ಗಿಕ ತೋಟದಿಂದ. ಕೊಲಂಬೋ ನಾಟಿ ಕೆಂಪು ತೊಗರಿ ಬೀಜಗಳು, ಹೌದು, ಇದು ಶ್ರೀಲಂಕಾದಿಂದ ಬಂದಂಥ ಕಾರಣ ಆಡು ಭಾಷೆಯಾಗಿ ಅದನ್ನೇ ಪ್ರಾದೇಶಿಕ ಹೆಸರನ್ನು ಇಟ್ಕೊಂಡು ಕೊಲಂಬೋ ನಾಟಿ ತೊಗರಿ ಬೀಜ ಅಂತ ಪ್ರಚಲಿತವಾಗಿದೆ. ಇದು ನಾಟಿ ತೊಗರಿ ಬೀಜದಲ್ಲಿ ಒಂದು ಉತ್ಕೃಷ್ಟವಾದಂಥ ತಳಿ. ಬಹು ವರ್ಷಗಳಿಂದನೂ ನಾವು ಭಾರತ ದೇಶದಲ್ಲೂ ಸಹ ಬೆಳ್ಕೊತಾ ಬಂದಿದ್ದೀವಿ. ಪೂರ್ವಜರಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾ ಇದ್ದರು. ಈಗ ತುಂಬ ಕಡಿಮೆ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಸೊ ನಮ್ಮಂಥ ತುಂಬ ಜನ ಇದನ್ನು ಬೆಳೆಸ್ತಾ ಇದ್ದಾರೆ ಹಾಗೂ ತುಂಬ ರೈತರಿಗೆ ಕೊಟ್ಟು ಬೆಳೆಸೋದ್ರಿಂದ ನಮಗೆ ನಾಟಿ ತೊಗರಿ ಬೀಜಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಬಹಳ ಉಪಯುಕ್ತ ಆಗುತ್ತೆ. ಇದರಿಂದ ಏನೇನು ಉಪಯೋಗ ಆಗುತ್ತಪ್ಪ, ಈ ತಳಿಯ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಇದು ನೋಡೋದಕ್ಕೆ ಕೆಂಪು ಕಲರ್ ಇರುತ್ತದೆ, ಆದರೆ ಬೇಳೆ ಮಾತ್ರ ಹಳದಿನೇ ಆಗಿರುತ್ತೆ. ಹಸಿ ಕಾಳು ಬಂದಾಗ ಅದಕ್ಕೆ ಬಿಳಿ ಮತ್ತು ಪಿಂಕ್ ಕಲರ್ ಇರೋವಂಥದ್ದು, ಚುಕ್ಕೆ ಚುಕ್ಕೆ ಇರೋವಂಥದ್ದು ಹಸಿ ಕಾಳಾಗಿರುತ್ತೆ. ತಿನ್ನೋದಕ್ಕೆ ಹಸಿ ಕಾಳು ತರಕಾರಿಯಾಗಿ ಬಳಸ್ಬೋದು, ತೊಗರಿ ಬೇಳೆಯನ್ನು ಸಹ ಬಳಸ್ಬೋದು, ಬಿತ್ತನೆ ಬೀಜವಾಗೂ ಸಹ ನಾವು ಬಳಸ್ಬೋದು. 160ರಿಂದ 180 ದಿನದ ಬೆಳೆ ಆಗಿರುತ್ತದೆ. ವಾರ್ಷಿಕವಾಗಿ ನಾವು 2 ಕಟಾವನ್ನು ಪಡೆಯಬಹುದು. ಇದೇ ರೀತಿ 5 ವರ್ಷ ನಾವು 2 ಬೆಳೆನ ತಗೋಬೋದು. ಅಂದರೆ ನೀವು ಒಮ್ಮೆ ನಾಟಿ ಮಾಡಿದಾಗ ಸತತವಾಗಿ 10 ಇಳುವರಿನ ತಗೋಬೋದು, 10 ಬಾರಿ ಕಟಾವು ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರತಿ ಸರಿ ನಾವು ವರ್ಷಕ್ಕೊಂದು ಸರಿ ಬೀಜ ತೊಗೊಂಬಂದು ಭೂಮಿನ ರೆಡಿ ಮಾಡಿಕೊಂಡು ಬಿತ್ತನೆ ಮಾಡಿ ಮತ್ತೆ ಕಳೆ ತೆಗೆದು ಒದ್ದಾಡಿ ಯಾವ ಸಮಸ್ಯೆನೂ ಇರೋದಿಲ್ಲ. ನೀವು ಒಮ್ಮೆ ನಾಟಿ ಮಾಡಿದ್ರೆ ಖಂಡಿತವಾಗಿ 10 ಇಳುವರಿನಂತೂ ತಗೊಳ್ಳೇಬಹುದು. ಎಷ್ಟು ವಿಶೇಷವಾಗಿರುತ್ತೆ ಅಲ್ವಾ ಹಳೆ ಕಾಲದಿಂದ ಬಂದಂಥ ನಮ್ಮ ನಾಟಿ ತೊಗರಿ ಬೀಜಗಳು. ಸೊ ಅವನ್ನೆಲ್ಲ ನಾವು ಹುಡುಕಿ ನಮ್ಮ ಜಾಗಗಳಲ್ಲಿ ಬೆಳಿಬೇಕು, ನಾವು ಸಹ ಅದರ ಉಪಯೋಗನ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ನಾನು ಇಲ್ಲಿ ವಿವರ ಕೊಡ್ತಾ ಇದ್ದೀನಿ. ಇದಲ್ಲದೆ ನಾವು ಕೊಲಂಬೋ ನಾಟಿ ತೊಗರಿ ಬೀಜದಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ನಿಮಗೇನಾದರೂ ಅಡಿಕೆ ಅಥವಾ ಹಣ್ಣಿನ ಗಿಡ ಬೆಳೀತಾ ಇದ್ದೀರಿ ಅಂದರೆ, ಕಬ್ಬನ್ನು ಬೆಳೀತಾ ಇದ್ದೀರಿ ಅಂದರೆ, ಅಥವಾ ಬೇರೆ ಏನಾದರೂ ತೆಂಗು ಅಥವಾ ಬೇರೆ ಹಣ್ಣಿನ ಗಿಡಗಳನ್ನ ಸಂಯೋಜನೆ ಮಾಡಿದ್ದೀರಾ ಅಂದರೆ, ಅದರ ಮಧ್ಯದಲ್ಲಿ ಆ ಸಾಲುಗಳಲ್ಲಾದರೂ ಸರಿ ನೀವು ತೊಗರಿನ ಬೆಳ್ಕೊಂಡ್ರಿ ಅಂದರೆ ಇದನ್ನು 5 ವರ್ಷದವರೆಗೂ ನಿಮಗೆ ಏನು ಹಣ್ಣಿನ ಗಿಡಗಳು 3 ವರ್ಷದಿಂದ ಇಳುವರಿ ಶುರು ಆಗುತ್ತೆ, ಅದಲ್ಲದೆ ಹಣ್ಣು ಬೆಳೆದು ಇನ್ನೂ 2 ವರ್ಷ ಅಂದರೆ ಒಟ್ಟು 5 ವರ್ಷದವರೆಗೂ ನಿಮಗೆ ತೊಗರಿ, ಅದಕ್ಕೆ ನಿಮಗೆ ನೈಟ್ರೋಜನ್ ಕೊಡ್ತಾ ಇರುತ್ತೆ, ಸಾರಜನಕ ಸ್ಥಿರೀಕರಣ ಕೊಡ್ತಾ ಇರುತ್ತೆ, ಗೊಬ್ಬರ ಮಾಡಿಕೊಡ್ತಾ ಇರುತ್ತೆ. ಅದಲ್ಲದೆ ಅದೇ ಡ್ರಿಪ್ ಲೈನಲ್ಲಿ ನಿಮ್ಮ ಮುಖ್ಯ ಬೆಳೆಗೆ ತೊಂದರೆ ಆಗ್ದಂಗೆ ಇದು ಬೆಳೆದು ನಿಮಗೆ ಒಳ್ಳೆ ಉಪಕಾರಿಯಾಗಿ ಕೆಲಸ ಮಾಡಿಕೊಡುತ್ತೆ. ನಿಮ್ಮ ಹತ್ರ ಏನಾದರೂ ಜಾನುವಾರುಗಳಿತ್ತು ಅಂತಂದರೆ ನೀವು ತೊಗರಿ ಹೊಟ್ಟುಗಳು ಅಥವಾ ತೊಗರಿದು ಕಟ್ಟಿಂಗ್ಸ್ ಎಲ್ಲ ಮಾಡಿದಾಗ ಅದನ್ನು ಮೇವಾಗಿ ಸಹ ಬೆಳೆಸ್ಬೋದು. ನಮಗೆಲ್ಲ ಮಾನವರಿಗೆ ಆಹಾರವಾಗಿ ತೊಗರಿ ಬೇಳೆ ಮತ್ತು ತರಕಾರಿಯಾಗಿ ಹಸಿಕಾಯಿನೂ ಬಳಸ್ಬೋದು. ಮುಖ್ಯ ಬೆಳೆಗಳಿಗೆ ಸಾರಜನಕ ಕೊಡೋದ್ರಿಂದ ಅವಕ್ಕೂ ಸಹ ಇದು ನಮಗೆ ಎಲ್ಪ್ ಮಾಡುತ್ತೆ. ಅದಲ್ಲದೆ ಭೂಮಿಗೆ ಸ್ವಲ್ಪ ನೆರಳನ್ನು ಸಹ ಕೊಡೋದ್ರಿಂದ ಅಕ್ಕಪಕ್ಕದ ಮುಖ್ಯ ಬೆಳೆಗಳು ಚಿಕ್ಕದಾಗಿದ್ದಾಗ ಅವುಗಳಿಗೆ ನೆರಳಿಗೆ ಆಶ್ರಿತವಾಗಿಯೂ ಸಹ ನಾವು ಬೆಳ್ಕೊಬೋದು. ಇತ್ತೀಚೆಗೆ ಅಡಿಕೆ ಗಿಡಗಳನ್ನ ಹಾಕಿದಾಗ ಬಾಳೆಗೆ ಪರ್ಯಾಯವಾಗಿ ಎಲ್ಲರೂ ಸಹ ತೊಗರಿನ ಇದನ್ನು ತಗೊತಾ ಇದ್ದಾರೆ. ಯಾಕೆಂದರೆ ಅದು ಏಕ ಬೆಳೆ ಆಗಿರೋದ್ರಿಂದ, ತೊಗರಿ ದ್ವಿದಳ ಬೆಳೆ ಆಗಿರೋದ್ರಿಂದ ನಮಗೆ ತುಂಬ ಕಂಪ್ಯಾನಿಯನ್ ಪ್ಲ್ಯಾಂಟಾಗಿ ತುಂಬ ಸ್ಯೂಟಬಲ್ ಆಗಿರೋದ್ರಿಂದ ಜಾಸ್ತಿ ಹೆಚ್ಚಾಗಿ ಈ ತೊಗರಿನ ಬೆಳೀತಾ ಇದ್ದಾರೆ. ಆಮೇಲೆ ಇನ್ನೊಂದು ಉಪಯೋಗ ಏನಂತ ಅಂದರೆ, ಒಳ್ಳೆ ನಿಮಗೆ ಇಳುವರಿ ಬರುತ್ತೆ. 5ರಿಂದ 8 ಕ್ವಿಂಟಾಲ್, ಆ್ಯಾವ್ರೇಜ್ ಅಂದರೆ 8 ಕ್ವಿಂಟಾಲ್ ಒಂದು ಕಟಾವಿಗೆ ತೊಗೋಬೋದು. 2 ಕಟಾವಿಗೆ ಅಂತ ಅಂದರೆ ಒಂದು ವರ್ಷದಲ್ಲಿ 16 ಕ್ವಿಂಟಾಲ್ ಆಗುತ್ತೆ. ಆಯ್ತಾ? ಅಂದರೆ ಫಲವತ್ತಾಗಿರೋ ಮಣ್ಣು ಇರಬೇಕು ಹಾಗೂ ನೀವು ಬೆಳೆ ಸಂರಕ್ಷಣೆ ಮಾಡಿ ಕೆಲಸ ಮಾಡಿದಾಗ ಖಂಡಿತ 8 ಕ್ವಿಂಟಾಲ್ ಅಂತೂ ಬಂದೇ ಬರುತ್ತೆ. ಏಕ ಬೆಳೆ ಮಾಡಿದಾಗ, ನೀವು ಏನಾದರೂ ಇಂಟ್ರ್ ಕ್ರಾಪ್ ಮಾಡಿದಾಗ ಅಂದಾಗ ಇಳುವರಿನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆಂದರೆ ಗಿಡಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇಳುವರಿನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನಾವು ಅಂತರ ಏನು ಕೊಡಬೇಕಪ್ಪ ಅಂದರೆ, ಗಿಡದಿಂದ ಗಿಡಕ್ಕೆ ಕನಿಷ್ಠ 2 ಅಡಿನಾದರೂ ಕೊಡಲೇಬೇಕು. ಸಾಲಿಂದ ಸಾಲಿಗೆ 4 ಅಡಿ ಕೊಡಬೇಕು. ಇದರಿಂದ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಯಾಕೆಂದರೆ ನೀವು ಅಡಿಕೆ ಹಣ್ಣಿನ ಗಿಡ ಎಲ್ಲ ಕೂಡಿಸಿದಾಗ ಅದರ ಅಂತರ ಏನು ಕೊಟ್ಟಿರ್ತೀರ ಅದಕ್ಕೆ ತಕ್ಕಂಗೆ ನೀವು ನಿಮ್ಮದು ವಾಟರ್ ಸಿಸ್ಟಮ್ ಹೆಂಗಿದೆ ಅದನ್ನೆಲ್ಲ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕನಿಷ್ಠ 2 ಅಡಿ
ಉದ್ದೇಶ ಇಷ್ಟೇ. ಯಾಕೆಂದರೆ ಗಿಡ ಸ್ವಲ್ಪ ಅಗಲ ಆಗಿ ಕೈಗಳನ್ನ ಚಾಚ್ಕೊಳ್ತವೆ. ಕೈ ಕಾಲುಗಳನ್ನ ಚಾಚಿಕೊಂಡು ಅದರ ತುದಿಗಳಲ್ಲಿ ಗೊಂಚಲಾಗಿ ಕಾಯಿ ಹೆಚ್ಚಾಗಿ ಬಿಡೋದ್ರಿಂದ ಅದಕ್ಕೆ ಉಸಿರಾಡೋದಕ್ಕೆ, ಗಾಳಿ ಆಡೋದಕ್ಕೆ ನಮಗೆ ಅವಕಾಶ ಬೇಕಾಗಿರೋದ್ರಿಂದ ಅಷ್ಟಡಿನಾದರೂ ಕೊಡಿ ಅಂತ ಹೇಳ್ತೀನಿ. 2 ಅಡಿಗಿಂತ ಹೆಚ್ಚಾಗಿ ಗಿಡದಿಂದ ಗಿಡಕ್ಕೆ ಬಿಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಸಾಲಿಂದ ಸಾಲಿಗಂತೂ ಕನಿಷ್ಠ 4 ಅಡಿ ಇಟ್ಕೊಳ್ಳಿ. ಅಥವಾ ಅಡಿಕೆ ಮಧ್ಯೆ ಹಾಕ್ಕೊತೀರಾ, 9 ಅಡಿ ಅಡಿಕೆ ಇದೆ ಅಂದಾಗ ಮಧ್ಯದಲ್ಲಿ ಒಂದು ಸಾಲನಾದರೂ ನೀವು ತೊಗರಿನ ಕೂಡಿಸ್ಕೋಬೋದು. ನಿಮಗೆ ನೀರಾವರಿ ಇತ್ತು ಅಂತಂದರೆ ಇದು 10 ಬೆಳೆ ತೊಗೋಬೋದು ಅಂತ 5 ವರ್ಷಕ್ಕೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಇದು ಮಳೆ ಆಶ್ರಿತ ಆಗಿದೆ ನಿಮಗೆ ಅಂತಂದಾಗ 1 ಬೆಳೆ ಮಾತ್ರ ತೊಗೊಳೋದಕ್ಕೆ ಸಾಧ್ಯ. ಅಕಸ್ಮಾತ್ ಏನಾದರೂ ನಮಗೆ ಅನಿರೀಕ್ಷಿತವಾಗಿ ಮಧ್ಯದಲ್ಲಿ ಮಳೆ ಬಂತು ಅಂದರೆ, ಸ್ವಲ್ಪ ಗಿಡ ಉಳ್ಕೊಂಡ್ವು ಅಂದರೆ ನಿಮ್ಗೆ ಇನ್ನೊಂದು ಬೆಳೆ ಏಪ್ರಿಲಲ್ಲಿ ಸಿಗ್ಬೋದು. ಅದರ್ವೈಸ್ ಒಂದೇ ಬೆಳೆ ಆಗುತ್ತೆ ಮಳೆ ಆಶ್ರಿತದಲ್ಲಿ. ಆಮೇಲೆ ನಾವು ಇವಾಗ ದಕ್ಷಿಣ ಕರ್ನಾಟಕದಲ್ಲೆಲ್ಲ ಏಪ್ರಿಲಿಂದ ಜೂನ್ವರೆಗೂ ಬಿತ್ತನೆ ಮಾಡ್ತೀವಿ. ಡಿಸೆಂಬರ್ನಲ್ಲಿ ಕಟಾವು ಮಾಡ್ಕೊತೀವಿ. ಡಿಸೆಂಬರಲ್ಲಿ ಕಟಾವು ಮಾಡಿದ್ಮೇಲೆ 3ರಿಂದ 4 ಅಡಿಗೆ ಟಾಪ್ ಕಟ್ಟಿಂಗ್ಸ್ನ, ಅಂದರೆ 3 ಅಡಿ 4 ಅಡಿನಲ್ಲಿ ಸಿಂಪಲ್ ಕಟ್ಟಿಂಗ್ಸ್ ಮಾಡ್ಕೊಂಡ್ರಿ ಅಂದರೆ ಏಪ್ರಿಲಲ್ಲಿ ನಿಮಗೆ ಇನ್ನೊಂದು ಸರಿ 2ನೇ ಕಟಾವು ನಿಮಗೆ ಸಿದ್ಧ ಆಗಿರುತ್ತೆ. ಏಪ್ರಿಲ್ನಲ್ಲೂ ಕಟಾವು ಮಾಡಾದಮೇಲೆ ಭೂಮಿಯಿಂದ 1 ಅಡಿಗೆ ನೀವು ಗಿಡನ ಕಟ್ ಮಾಡಿ ಬಿಟ್ಬಿಡಬೇಕು. ಆವಾಗ ಏನಾಗುತ್ತೆ ಅಂದರೆ ಹೊಸದಾಗಿ ಗಿಡ ಚಿಗುರುತ್ತೆ. ಮುಂದಿನ ವರ್ಷ ಮತ್ತೆ ಡಿಸೆಂಬರ್ಗೆ ನಿಮಗೆ ಕಟಾವಾಗಿ ರೆಡಿ ಆಗುತ್ತೆ. ಎಲ್ಲರೂ ಏಪ್ರಿಲಲ್ಲಿ ಬಿತ್ತನೆ ಮಾಡೋ ಟೈಮ್ಗೆ ನೀವು ಒಂದು ಇಳುವರಿ ತಗೊಂಡು ಕಟ್ಟಿಂಗ್ಸ್ ಮಾಡ್ತೀರಾ. ಸೊ ಅದೇ ಗಿಡನ ಹಾಗೆ ಬಿಟ್ಕೊಳೋದ್ರಿಂದನೂ ತೊಂದರೆ ಆಗೋದಿಲ್ಲ. ಹೊಸದಾಗಿ ಎಲೆ ಎಲ್ಲ ಚಿಗುರುತ್ತೆ. ಆದರೆ ಹಳೆ ಗಿಡದ ರೆಂಬೆ ಕೊಂಬೆಗಳಲ್ಲೆಲ್ಲ ನಿಮಗೆ ಕ್ರಿಮಿಗಳು ಜಾಸ್ತಿ ಆಗುತ್ತೆ, ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಆವಾಗ ಸ್ಪ್ರೇ ಎಲ್ಲ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಅಕ್ಕಪಕ್ಕ ಯಾರ್ದು ಗಿಡ ಇಲ್ಲದೆ ಇರೋದ್ರಿಂದ ನಮ್ಮ ಗಿಡಗಳಿಗೆ ಆಕರ್ಷಣೆ ಜಾಸ್ತಿ ಆಗಿರುತ್ತೆ. ಕಟ್ಟಿಂಗ್ಸ್ ಮಾಡೋದ್ರಿಂದ ಹೊಸದಾಗಿ ಗಿಡ ನವೀನವಾಗಿ ಬೆಳ್ಕೊಳ್ಳೋದ್ರಿಂದ ನಮಗೆ ತುಂಬ ಸ್ಟ್ರಾಂಗಾಗೂ ಬೆಳ್ಕೊಳ್ತಾ ಬಂದಿರುತ್ತೆ. ಹಾಗೂ ನಿರ್ವಹಣೆನೂ ನಿಮಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಕಟ್ಟಿಂಗ್ಸ್ ಮಾಡೋದು ಇದು ತುಂಬ ಇಂಪಾರ್ಟೆಂಟು. ಹಾಗೆ ಬಿಡೋದ್ರಿಂದ ಅದು ಮರವಾಗಿ ಬೆಳೆಯುತ್ತೆ. ಆದರೆ ನಿಮಗೆ ಕಾಯಿ ಕೀಳೋದಕ್ಕೂ ಕಷ್ಟ ಆಗುತ್ತೆ, ನಿರ್ವಹಣೆ ಮಾಡಿ ಸ್ಪ್ರೇ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಕಟ್ಟಿಂಗ್ಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇದನ್ನು ಮರ ತೊಗರಿ ಅಂತ ತುಂಬ ಜನ ಕೇಳ್ತೀರಾ. ಮರ ತೊಗರಿನಲ್ಲಿ ಭಾರತ ದೇಶದ ನಾಟಿ ಬೀಜಗಳಲ್ಲೊಂದು ಮರ ತೊಗರಿ ಅಂತ ಇನ್ನೊಂದಿದೆ. ಸೊ ಇದು ಅದರ ಲಕ್ಷಣಗಳನ್ನೇ ಹೊಂದಿರೋದ್ರಿಂದ ಇದನ್ನು ಮರ ತೊಗರಿ ಅಂತಲೂ ಕರಿಬೋದು, ತೊಂದರೆ ಏನಿಲ್ಲ. ಆದರೆ ಮರ ತೊಗರಿ ನಿಮಗೆ 10+ ವರ್ಷಗಳವರೆಗೂ ಬೆಳೆಯುತ್ತೆ. ಇದು ಇಳುವರಿ ಸ್ವಲ್ಪ 5 ವರ್ಷ ಆದಮೇಲೆ ಮೇಂಟೆನೆನ್ಸ್ಗೆ ಈಸಿ ಆಗಲು ಅನ್ನೋ ಕಾರಣದಿಂದ ನಾವು ಗಿಡ ತೆಗ್ದು ಹೊಸ ಬೀಜಗಳನ್ನ ನಾಟಿ ಮಾಡ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಇದು ನೋಡಿ ಕೊಲಂಬೋ ನಾಟಿ ತೊಗರಿ ಬೀಜ ಬಗ್ಗೆ ಇಷ್ಟೊಂದು ವಿವರ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಡೀಟೇಲ್ಸೂ ಸಹ ನಿಮಗೆ ನಾನು ಬರವಣಿಗೆ ರೂಪದಲ್ಲೂ ಸಹ ಬರೆದಿರ್ತೀನಿ. ಸೊ ನೀವು ಸಹ ನಾಟಿ ತೊಗರಿ ಬೀಜಗಳನ್ನ ಬಳಸಿ ನಿಮ್ಮ ಹೊಲಗಳಲ್ಲಿ ಬೆಳೀರಿ, ಅದರ ಉಪಯುಕ್ತತೆನ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ರೈತರಿಗೂ ಸಹ ಹೇಳಿ. ತುಂಬ ನಮಗೆ ಪದೇ ಹೋಗೋದು, ನಾವು ಯಾವುದೋ ಹೈಬ್ರಿಡ್ ಬೀಜ ತೊಗೊಬರೋದು, ಸರಿಗೆ ಹುಟ್ಟಲಿಲ್ಲ ಅನ್ನೋದು, ಅದರ ನಿರ್ವಹಣೆ ಮಾಡಿ ಒದ್ದಾಡೋದು, ಆಮೇಲೆ ಅದರಲ್ಲಿರೋ ಪೌಷ್ಟಿಕತೆಯೂ ಕಡಿಮೆ ಇರುತ್ತೆ. ಅದಕ್ಕೆಲ್ಲ ಹೋಲಿಸ್ಕೊಂಡಾಗ ನಮಗೆ ನಾಟಿ ಬೀಜಗಳನ್ನ ನಾವು ಬೆಳೆಸಬೇಕು. ದೇಶೀಯ ಬೀಜಗಳನ್ನ ಬಳಸೋದ್ರಿಂದ ನಮಗೆ ಭಾಳಷ್ಟು ಉಪಯೋಗ ಇದೆ. ನಮ್ಮ ಆಹಾರದಲ್ಲಿ, ಪೌಷ್ಟಿಕತೆಯಲ್ಲಿ, ಅದರ ಪೋಷಕಾಂಶದಲ್ಲಿ ತುಂಬ ನಮಗೆ ಉಪಯೋಗ ಜಾಸ್ತಿ ಇರೋದ್ರಿಂದ ಅದನ್ನು ಬಳಸಬೇಕು ಅಂತ ಹೇಳ್ತೀನಿ. ಅದಲ್ಲದೆ ನಿಮಗೆ ಇನ್ನೊಂದು ಎಲ್ಲರೂ ಕೇಳೋ ಕ್ವಶ್ಚನ್ ಏನು ಅಂತಂದರೆ, ಕಟ್ಟಿಂಗ್ಸ್ನ ಹೇಗೆ ಮಾಡ್ಕೋಬೇಕು ಅಂತ. ಒಂದು ಸೀಕಿಚರ್ ಅನ್ನೋದ್ರಿಂದ ಮಾಡ್ಕೊಳ್ಳಿ, ಅಥವಾ ಬ್ಲೇಡ್ಗಳ ಥರ ಬರುತ್ತೆ ಅದರಲ್ಲಾದರೂ ಕಟ್ ಮಾಡಿ. ಅದ್ರ ಚರ್ಮ ಎಲ್ಲ ಸುಲಿಯೋ ಥರ ಕಟ್ಟಿಂಗ್ಸ್ ಮಾಡೋದ್ರಿಂದ ತುಂಬ ಅದಕ್ಕೆ ಬಾಧೆ ಆಗುತ್ತೆ, ರೋಗ ಬರ್ಬೋದು, ಇಲ್ಲಾಂದರೆ ಏನಾದರೂ ಸಮಸ್ಯೆ ಆಗುತ್ತೆ, ಕೀಟಗಳು ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಕಟ್ಟಿಂಗ್ಸ್ ಮಾಡಿ. ಕಟ್ಟಿಂಗ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಸಗಣಿ ಇಡೋದ್ರಿಂದನೂ ನಿಮಗೆ ಒಳ್ಳೆಯ ಫಲಕಾರಿಯಾಗಿ ಕೆಲಸ ಮಾಡುತ್ತೆ. 2ನೇದಾಗಿ ನೀವು ಯಾವಾಗ ಬಿತ್ತನೆ ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ. ಸೊ ನೀವು ಯಾವ ಊರಲ್ಲಿದ್ದೀರಿ ಅನ್ನೋದಕ್ಕೆ ತಕ್ಕಂಗೆ ನಾನು ಹೇಳಬೇಕಾಗತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕದಲ್ಲೆಲ್ಲ ಜೂನ್, ಜುಲೈ, ಆಗಸ್ಟ್ವರೆಗೂ ಒಂದು ಸರಿ ಬಿತ್ತನೆ ಮಾಡ್ತಾರೆ. ಅವ್ರಿಗೆ ಮುಂಗಾರು ಸ್ವಲ್ಪ ನಿಧಾನಾಗಿ ಬರುತ್ತೆ. ದಕ್ಷಿಣ ಕರ್ನಾಟಕದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಏಪ್ರಿಲ್, ಮೇನಲ್ಲೇ ಶುರು ಮಾಡ್ತೀವಿ ತೊಗರಿ ನಾಟಿ ಮಾಡೋದಕ್ಕೆ. ಅದಲ್ಲದೆ ನೀವು ಹಸಿಕಾಯಿ ಮಾರೋದಕ್ಕೆ ಹಾಕ್ಕೊತಾ ಇದ್ದೀರಾ, ಬೇಳೆ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀರಾ, ಇದೆಲ್ಲ ಅದ್ರ ಮೇಲೆ ನಮಗೆ ಅವಲಂಬಿತ ಆಗಿರೋದ್ರಿಂದ ನಾನು ಇದೇ ಟೈಮಲ್ಲಿ ನಾಟಿ ಮಾಡಿ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಏಪ್ರಿಲ್, ಮೇ, ಜೂನ್ ಇರುತ್ತೆ ದಕ್ಷಿಣ ಕರ್ನಾಟಕದಲ್ಲಾದರೆ.
ನಿಮ್ಗೆ ನೀರಾವರಿ ಇತ್ತಂದರೆ ನೀವು ಯಾವಾಗ ಬೇಕಾದರೂ ಬೆಳೆನ ಹಾಕೋಬೋದು, ಬಿತ್ತನೆ ಮಾಡ್ಬೋದು. ಆದರೆ ಹೂವು ಎಲ್ಲ ಸೀಸನಲ್ಲೇ ಆಗೋದು. ಅದು ಪ್ರಾದೇಶಿಕವಾಗಿ ಯಾವಾಗ ಹೂವು ತೊಗರಿ ಸೀಸನ್ ಇರುತ್ತೋ ಅದೇ ಟೈಮಲ್ಲೇ ಹೂವು ಆಗೋದ್ರಿಂದ ನೀವು ಬಿತ್ತನೆ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ, ಯಾವಾಗ ಬೇಕಾದರೂ ಬಿತ್ತನೆ ಮಾಡ್ಕೊಳ್ಳಿ. ಹಾಗೂ ಬೀಜಗಳನ್ನ ಸಂರಕ್ಷಣೆ ಮಾಡಿ 10 ಜನಕ್ಕೆ ನೀವು ಸಹ ಕೊಡಿ ಅಂತ ಹೇಳ್ತಾ, ಇದಿಷ್ಟು ಕೊಲಂಬೋ ನಾಟಿ ತೊಗರಿ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಸೊ ನಿಮಗೂ ಸಹ ಬೀಜ ಬೇಕಿದ್ದಲ್ಲಿ ಖಂಡಿತ ನಮ್ಮನ್ನು ಸಂಪರ್ಕಿಸಿ. ಹಾಗೂ ಈ ವರ್ಷ ನೀವು ಖಂಡಿತ ನಾಟಿ ತೊಗರಿ ಬೀಜಗಳನ್ನೇ ಬೆಳೀರಿ ಹಾಗೂ ಅದರ ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.